ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಬರೆದಿಟ್ಟಂತ ಡೆತ್ ನೋಟ್ನಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಆಪ್ತ ಅಂತೇಳಿ ಹೇಳಿರೋದ್ರಿಂದಾಗಿ ಪ್ರಿಯಾಂಕ್ ಖರ್ಗೆ ಅವರ ರಾಜೀನಾಮೆಗೆ ಬಿಜೆಪಿ ಪಟ್ಟು ಹಿಡಿದಿದೆ. ಇದಕ್ಕೆ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾ ಇದ್ದಾರೆ, ನೋಡಿ ನಾನು ಯಾಕೆ ರಾಜೀನಾಮೆ ಕೊಡಬೇಕು. ಬಿಜೆಪಿ ಆಗ್ರಹಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ತಿರುಗೇಟು ಕೊಟ್ಟಿದ್ದಾರೆ. ಅವರು ಹೇಳಿದ ಕೂಡಲೇ ನಾನು ಯಾಕೆ ರಾಜೀನಾಮೆ ಕೊಡಬೇಕು, ನನ್ನ ವಿರುದ್ಧ ಸಾಕ್ಷಿ ಪುರಾವೆ ಕೊಡಬೇಕಲ್ಲ. ಸಚಿನ್ ಆರೋಪ ಆಪ್ತರು ಅನ್ನೋದಿರಬಹುದು, 5 ಜನರ ಹೆಸರಿದೆ, ತನಿಖೆ ಆಗಲಿ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಬಿಜೆಪಿ ಅವರು ಹೆಣ ಬಿದ್ದಾಗ ರಾಜಕಾರಣವನ್ನು ಮಾಡಬಾರದು, ಈ ರೀತಿ ರಾಜಕಾರಣವನ್ನು ಮೊದಲು ಬಿಜೆಪಿ ಅವರು ಬಿಡಬೇಕು ಅಂತೇಳಿ ಮಾನ್ಯ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಏನು ಹೇಳಿದ್ದಾರೆ ಅನ್ನೋದನ್ನು ನೋಡೋಣ ಬನ್ನಿ. ಬಹಳ ಸ್ಪಷ್ಟವಾಗಿ ಸಚಿನ್ ಏನು ಅಲೆಜ್ಡ್ ಡೆತ್ ನೋಟ್ ಅದು ಇನ್ನೂ ಪ್ರೂವ್ ಆಗಿಲ್ಲ, ಅದು ಅವ್ರು ಬರೆದಿರಬಹುದು ಅಂತಲೇ ತಿಳ್ಕೊಳ್ಳಿ. 8 ಜನ ಆರೋಪಿಗಳು ಇದರಲ್ಲಿ, 8 ಜನ ಆರೋಪಿನಲ್ಲಿ ನಾನು ಇದ್ದೀನ ಅದರಲ್ಲಿ. A1 to A8 ಪ್ರಿಯಾಂಕ್ ಖರ್ಗೆ ಇಸ್ ನೇಮ್ ಇಸ್ ದೇರ್. ಯಾರೋ ಆಪ್ತ ಮಾಡಿರಬಹುದು ಅಂತ ಹೇಳ್ತಾ ಇದ್ದಾರಲ್ಲ, ಇಲ್ಲಿ ಎಲ್ಲ ನಿಮ್ಮವರೇ ಮಾಡಿರೋದಿದೆ ಅಲ್ವಾ, ಅದ್ರ ಬಗ್ಗೆ ಯಾಕೆ ಉತ್ತರ ಕೊಡೋದಿಲ್ಲ ಅವರು? ರಾಜೀನಾಮೆ ನೀವು ಹೇಳ್ದಂಗೆಲ್ಲ ಕೊಡೋಕ್ಕಾಗ್ತದೆ ನಾವು? ಭಾಳ ಸ್ಪಷ್ಟವಾಗಿ ಸಚಿನ್ ಏನು ಅಲೆಜ್ಡ್ ಡೆತ್ ನೋಟ್ ಅದು ಇನ್ನೂ ಪ್ರೂವ್ ಆಗಿಲ್ಲ, ಅದು ಅವ್ರು ಬರೆದಿರಬಹುದು ಅಂತಲೇ ತಿಳ್ಕೊಳ್ಳಿ. 8 ಜನ ಆರೋಪಿಗಳು ಇದರಲ್ಲಿ, 8 ಜನ ಆರೋಪಿನಲ್ಲಿ ನಾನು ಇದ್ದೀನ ಅದರಲ್ಲಿ. A1 to A8 ಪ್ರಿಯಾಂಕ್ ಖರ್ಗೆ ಇಸ್ ನೇಮ್ ಇಸ್ ದೇರ್. ಯಾರೋ ಆಪ್ತ ಮಾಡಿರಬಹುದು ಅಂತ ಹೇಳ್ತಾ ಇದ್ದಾರಲ್ಲ, ಇಲ್ಲಿ ಎಲ್ಲ ನಿಮ್ಮವರೇ ಮಾಡಿರೋದಿದೆ ಅಲ್ವಾ, ಅದ್ರ ಬಗ್ಗೆ ಯಾಕೆ ಉತ್ತರ ಕೊಡೋದಿಲ್ಲ ಅವರು? ರಾಜೀನಾಮೆ ನೀವು ಹೇಳ್ದಂಗೆಲ್ಲ ಕೊಡೋಕ್ಕಾಗ್ತದೆ ನಾವು? ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಬರೆದಿಟ್ಟಂತ ಡೆತ್ ನೋಟ್ನಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಆಪ್ತ ಅಂತೇಳಿ ಹೇಳಿರೋದ್ರಿಂದಾಗಿ ಪ್ರಿಯಾಂಕ್ ಖರ್ಗೆ ಅವರ ರಾಜೀನಾಮೆಗೆ ಬಿಜೆಪಿ ಪಟ್ಟು ಹಿಡಿದಿದೆ. ಇದಕ್ಕೆ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾ ಇದ್ದಾರೆ, ನೋಡಿ ನಾನು ಯಾಕೆ ರಾಜೀನಾಮೆ ಕೊಡಬೇಕು. ಬಿಜೆಪಿ ಆಗ್ರಹಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ತಿರುಗೇಟು ಕೊಟ್ಟಿದ್ದಾರೆ. ಅವರು ಹೇಳಿದ ಕೂಡಲೇ ನಾನು ಯಾಕೆ ರಾಜೀನಾಮೆ ಕೊಡಬೇಕು, ನನ್ನ ವಿರುದ್ಧ ಸಾಕ್ಷಿ ಪುರಾವೆ ಕೊಡಬೇಕಲ್ಲ. ಸಚಿನ್ ಆರೋಪ ಆಪ್ತರು ಅನ್ನೋದಿರಬಹುದು, 5 ಜನರ ಹೆಸರಿದೆ, ತನಿಖೆ ಆಗಲಿ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಬಿಜೆಪಿ ಅವರು ಹೆಣ ಬಿದ್ದಾಗ ರಾಜಕಾರಣವನ್ನು ಮಾಡಬಾರದು, ಈ ರೀತಿ ರಾಜಕಾರಣವನ್ನು ಮೊದಲು ಬಿಜೆಪಿ ಅವರು ಬಿಡಬೇಕು ಅಂತೇಳಿ ಮಾನ್ಯ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಏನು ಹೇಳಿದ್ದಾರೆ ಅನ್ನೋದನ್ನು ನೋಡೋಣ ಬನ್ನಿ. ಭಾಳ ಸ್ಪಷ್ಟವಾಗಿ ಸಚಿನ್ ಏನು ಅಲೆಜ್ಡ್ ಡೆತ್ ನೋಟ್ ಅದು ಇನ್ನೂ ಪ್ರೂವ್ ಆಗಿಲ್ಲ, ಅದು ಅವ್ರು ಬರೆದಿರಬಹುದು ಅಂತಲೇ ತಿಳ್ಕೊಳ್ಳಿ. 8 ಜನ ಆರೋಪಿಗಳು ಇದರಲ್ಲಿ, 8 ಜನ ಆರೋಪಿನಲ್ಲಿ ನಾನು ಇದ್ದೀನ ಅದರಲ್ಲಿ. A1 to A8 ಪ್ರಿಯಾಂಕ್ ಖರ್ಗೆ ಇಸ್ ನೇಮ್ ಇಸ್ ದೇರ್. ಯಾರೋ ಆಪ್ತ ಮಾಡಿರಬಹುದು ಅಂತ ಹೇಳ್ತಾ ಇದ್ದಾರಲ್ಲ, ಇಲ್ಲಿ ಎಲ್ಲ ನಿಮ್ಮವರೇ ಮಾಡಿರೋದಿದೆ ಅಲ್ವಾ, ಅದ್ರ ಬಗ್ಗೆ ಯಾಕೆ ಉತ್ತರ ಕೊಡೋದಿಲ್ಲ ಅವರು? ರಾಜೀನಾಮೆ ನೀವು ಹೇಳ್ದಂಗೆಲ್ಲ ಕೊಡೋಕ್ಕಾಗ್ತದೆ ನಾವು? ಭಾಳ ಸ್ಪಷ್ಟವಾಗಿ ಸಚಿನ್ ಏನು ಅಲೆಜ್ಡ್ ಡೆತ್ ನೋಟ್ ಅದು ಇನ್ನೂ ಪ್ರೂವ್ ಆಗಿಲ್ಲ, ಅದು ಅವ್ರು ಬರೆದಿರಬಹುದು ಅಂತಲೇ ತಿಳ್ಕೊಳ್ಳಿ. 8 ಜನ ಆರೋಪಿಗಳು ಇದರಲ್ಲಿ, 8 ಜನ ಆರೋಪಿನಲ್ಲಿ ನಾನು ಇದ್ದೀನ ಅದರಲ್ಲಿ. A1 to A8 ಪ್ರಿಯಾಂಕ್ ಖರ್ಗೆ ಇಸ್ ನೇಮ್ ಇಸ್ ದೇರ್. ಯಾರೋ ಆಪ್ತ ಮಾಡಿರಬಹುದು ಅಂತ ಹೇಳ್ತಾ ಇದ್ದಾರಲ್ಲ, ಇಲ್ಲಿ ಎಲ್ಲ ನಿಮ್ಮವರೇ ಮಾಡಿರೋದಿದೆ ಅಲ್ವಾ, ಅದ್ರ ಬಗ್ಗೆ ಯಾಕೆ ಉತ್ತರ ಕೊಡೋದಿಲ್ಲ ಅವರು? ರಾಜೀನಾಮೆ ನೀವು ಹೇಳ್ದಂಗೆಲ್ಲ ಕೊಡೋಕ್ಕಾಗ್ತದೆ ನಾವು? ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಬರೆದಿಟ್ಟಂತ ಡೆತ್ ನೋಟ್ನಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಆಪ್ತ ಅಂತೇಳಿ ಹೇಳಿರೋದ್ರಿಂದಾಗಿ ಪ್ರಿಯಾಂಕ್ ಖರ್ಗೆ ಅವರ ರಾಜೀನಾಮೆಗೆ ಬಿಜೆಪಿ ಪಟ್ಟು ಹಿಡಿದಿದೆ. ಇದಕ್ಕೆ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾ ಇದ್ದಾರೆ, ನೋಡಿ ನಾನು ಯಾಕೆ ರಾಜೀನಾಮೆ ಕೊಡಬೇಕು. ಬಿಜೆಪಿ ಆಗ್ರಹಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ತಿರುಗೇಟು ಕೊಟ್ಟಿದ್ದಾರೆ. ಅವರು ಹೇಳಿದ ಕೂಡಲೇ ನಾನು ಯಾಕೆ ರಾಜೀನಾಮೆ ಕೊಡಬೇಕು, ನನ್ನ ವಿರುದ್ಧ ಸಾಕ್ಷಿ ಪುರಾವೆ ಕೊಡಬೇಕಲ್ಲ. ಸಚಿನ್ ಆರೋಪ ಆಪ್ತರು ಅನ್ನೋದಿರಬಹುದು, 5 ಜನರ ಹೆಸರಿದೆ, ತನಿಖೆ ಆಗಲಿ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಬಿಜೆಪಿ ಅವರು ಹೆಣ ಬಿದ್ದಾಗ ರಾಜಕಾರಣವನ್ನು ಮಾಡಬಾರದು, ಈ ರೀತಿ ರಾಜಕಾರಣವನ್ನು ಮೊದಲು ಬಿಜೆಪಿ ಅವರು ಬಿಡಬೇಕು ಅಂತೇಳಿ ಮಾನ್ಯ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಏನು ಹೇಳಿದ್ದಾರೆ ಅನ್ನೋದನ್ನು ನೋಡೋಣ ಬನ್ನಿ. ಭಾಳ ಸ್ಪಷ್ಟವಾಗಿ ಸಚಿನ್ ಏನು ಅಲೆಜ್ಡ್ ಡೆತ್ ನೋಟ್ ಅದು ಇನ್ನೂ ಪ್ರೂವ್ ಆಗಿಲ್ಲ, ಅದು ಅವ್ರು ಬರೆದಿರಬಹುದು ಅಂತಲೇ ತಿಳ್ಕೊಳ್ಳಿ. 8 ಜನ ಆರೋಪಿಗಳು ಇದರಲ್ಲಿ, 8 ಜನ ಆರೋಪಿನಲ್ಲಿ ನಾನು ಇದ್ದೀನ ಅದರಲ್ಲಿ. A1 to A8 ಪ್ರಿಯಾಂಕ್ ಖರ್ಗೆ ಇಸ್ ನೇಮ್ ಇಸ್ ದೇರ್. ಯಾರೋ ಆಪ್ತ ಮಾಡಿರಬಹುದು ಅಂತ ಹೇಳ್ತಾ ಇದ್ದಾರಲ್ಲ, ಇಲ್ಲಿ ಎಲ್ಲ ನಿಮ್ಮವರೇ ಮಾಡಿರೋದಿದೆ ಅಲ್ವಾ, ಅದ್ರ ಬಗ್ಗೆ ಯಾಕೆ ಉತ್ತರ ಕೊಡೋದಿಲ್ಲ ಅವರು?
ರಾಜೀನಾಮೆ ನೀವು ಹೇಳ್ದಂಗೆಲ್ಲ ಕೊಡೋಕ್ಕಾಗ್ತದೆ ನಾವು ಭಾಳ ಸ್ಪಷ್ಟವಾಗಿ ಸಚಿನ್ ಏನು ಅಲೆಜ್ಡ್ ಡೆತ್ ನೋಟ್ ಅದು ಇನ್ನೂ ಪ್ರೂವ್ ಆಗಿಲ್ಲ, ಅದು ಅವ್ರು ಬರ್ದಿರಬಹುದು ಅಂತಲೇ ತಿಳ್ಕೊಳ್ಳಿ. 8 ಜನ ಆರೋಪಿಗಳು ಇದರಲ್ಲಿ, 8 ಜನ ಆರೋಪಿನಲ್ಲಿ ನಾನು ಇದ್ದೀನ ಅದರಲ್ಲಿ. A1 to A8 ಪ್ರಿಯಾಂಕ್ ಖರ್ಗೆ ಇಸ್ ನೇಮ್ ಇಸ್ ದೇರ್. ಯಾರೋ ಆಪ್ತ ಮಾಡಿರಬಹುದು ಅಂತ ಹೇಳ್ತಾ ಇದ್ದಾರಲ್ಲ, ಇಲ್ಲಿ ಎಲ್ಲ ನಿಮ್ಮವರೇ ಮಾಡಿರೋದಿದೆ ಅಲ್ವಾ, ಅದ್ರ ಬಗ್ಗೆ ಯಾಕೆ ಉತ್ತರ ಕೊಡೋದಿಲ್ಲ ಅವರು? ರಾಜೀನಾಮೆ ನೀವು ಹೇಳ್ದಂಗೆಲ್ಲ ಕೊಡೋಕ್ಕಾಗ್ತದೆ ನಾವು? ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಬರೆದಿಟ್ಟಂತ ಡೆತ್ ನೋಟ್ನಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಆಪ್ತ ಅಂತೇಳಿ ಹೇಳಿರೋದ್ರಿಂದಾಗಿ ಪ್ರಿಯಾಂಕ್ ಖರ್ಗೆ ಅವರ ರಾಜೀನಾಮೆಗೆ ಬಿಜೆಪಿ ಪಟ್ಟು ಹಿಡಿದಿದೆ. ಇದಕ್ಕೆ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾ ಇದ್ದಾರೆ, ನೋಡಿ ನಾನು ಯಾಕೆ ರಾಜೀನಾಮೆ ಕೊಡಬೇಕು? ಬಿಜೆಪಿ ಆಗ್ರಹಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ತಿರುಗೇಟ್ ಕೊಟ್ಟಿದ್ದಾರೆ. ಅವರು ಹೇಳಿದ ಕೂಡಲೇ ನಾನು ಯಾಕೆ ರಾಜೀನಾಮೆ ಕೊಡಬೇಕು? ನನ್ನ ವಿರುದ್ಧ ಸಾಕ್ಷಿ ಪುರಾವೆ ಕೊಡಬೇಕಲ್ಲ. ಸಚಿನ್ ಆರೋಪ ಆಪ್ತರು ಅನ್ನೋದಿರಬಹುದು, 5 ಜನರ ಹೆಸರಿದೆ, ತನಿಖೆ ಆಗಲಿ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಬಿಜೆಪಿ ಅವರು ಹೆಣ ಬಿದ್ದಾಗ ರಾಜಕಾರಣವನ್ನು ಮಾಡಬಾರ್ದು, ಈ ರೀತಿ ರಾಜಕಾರಣವನ್ನು ಮೊದಲು ಬಿಜೆಪಿ ಅವರು ಬಿಡಬೇಕು ಅಂತೇಳಿ ಮಾನ್ಯ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಏನು ಹೇಳಿದ್ದಾರೆ ಅನ್ನೋದನ್ನು ನೋಡೋಣ ಬನ್ನಿ. ಭಾಳ ಸ್ಪಷ್ಟವಾಗಿ ಸಚಿನ್ ಏನು ಅಲೆಜ್ಡ್ ಡೆತ್ ನೋಟ್ ಅದು ಇನ್ನೂ ಪ್ರೂವ್ ಆಗಿಲ್ಲ, ಅದು ಅವ್ರು ಬರ್ದಿರಬಹುದು ಅಂತಲೇ ತಿಳ್ಕೊಳ್ಳಿ. 8 ಜನ ಆರೋಪಿಗಳು ಇದರಲ್ಲಿ, 8 ಜನ ಆರೋಪಿನಲ್ಲಿ ನಾನು ಇದ್ದೀನ ಅದರಲ್ಲಿ. A1 to A8 ಪ್ರಿಯಾಂಕ್ ಖರ್ಗೆ ಇಸ್ ನೇಮ್ ಇಸ್ ದೇರ್. ಯಾರೋ ಆಪ್ತ ಮಾಡಿರಬಹುದು ಅಂತ ಹೇಳ್ತಾ ಇದ್ದಾರಲ್ಲ, ಇಲ್ಲಿ ಎಲ್ಲ ನಿಮ್ಮವರೇ ಮಾಡಿರೋದಿದೆ ಅಲ್ವಾ, ಅದ್ರ ಬಗ್ಗೆ ಯಾಕೆ ಉತ್ತರ ಕೊಡೋದಿಲ್ಲ ಅವರು? ರಾಜೀನಾಮೆ ನೀವು ಹೇಳ್ದಂಗೆಲ್ಲ ಕೊಡೋಕ್ಕಾಗ್ತದೆ ನಾವು? ಭಾಳ ಸ್ಪಷ್ಟವಾಗಿ ಸಚಿನ್ ಏನು ಅಲೆಜ್ಡ್ ಡೆತ್ ನೋಟ್ ಅದು ಇನ್ನೂ ಪ್ರೂವ್ ಆಗಿಲ್ಲ, ಅದು ಅವ್ರು ಬರ್ದಿರಬಹುದು ಅಂತಲೇ ತಿಳ್ಕೊಳ್ಳಿ. 8 ಜನ ಆರೋಪಿಗಳು ಇದರಲ್ಲಿ, 8 ಜನ ಆರೋಪಿನಲ್ಲಿ ನಾನು ಇದ್ದೀನ ಅದರಲ್ಲಿ. A1 to A8 ಪ್ರಿಯಾಂಕ್ ಖರ್ಗೆ ಇಸ್ ನೇಮ್ ಇಸ್ ದೇರ್. ಯಾರೋ ಆಪ್ತ ಮಾಡಿರಬಹುದು ಅಂತ ಹೇಳ್ತಾ ಇದ್ದಾರಲ್ಲ, ಇಲ್ಲಿ ಎಲ್ಲ ನಿಮ್ಮವರೇ ಮಾಡಿರೋದಿದೆ ಅಲ್ವಾ, ಅದ್ರ ಬಗ್ಗೆ ಯಾಕೆ ಉತ್ತರ ಕೊಡೋದಿಲ್ಲ ಅವರು? ರಾಜೀನಾಮೆ ನೀವು ಹೇಳ್ದಂಗೆಲ್ಲ ಕೊಡೋಕ್ಕಾಗ್ತದೆ ನಾವು? ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಬರೆದಿಟ್ಟಂತ ಡೆತ್ ನೋಟ್ನಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಆಪ್ತ ಅಂತೇಳಿ ಹೇಳಿರೋದ್ರಿಂದಾಗಿ ಪ್ರಿಯಾಂಕ್ ಖರ್ಗೆ ಅವರ ರಾಜೀನಾಮೆಗೆ ಬಿಜೆಪಿ ಪಟ್ಟು ಹಿಡಿದಿದೆ. ಇದಕ್ಕೆ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾ ಇದ್ದಾರೆ, ನೋಡಿ ನಾನು ಯಾಕೆ ರಾಜೀನಾಮೆ ಕೊಡಬೇಕು? ಬಿಜೆಪಿ ಆಗ್ರಹಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ತಿರುಗೇಟ್ ಕೊಟ್ಟಿದ್ದಾರೆ. ಅವರು ಹೇಳಿದ ಕೂಡಲೇ ನಾನು ಯಾಕೆ ರಾಜೀನಾಮೆ ಕೊಡಬೇಕು? ನನ್ನ ವಿರುದ್ಧ ಸಾಕ್ಷಿ ಪುರಾವೆ ಕೊಡಬೇಕಲ್ಲ. ಸಚಿನ್ ಆರೋಪ ಆಪ್ತರು ಅನ್ನೋದಿರಬಹುದು, 5 ಜನರ ಹೆಸರಿದೆ, ತನಿಖೆ ಆಗಲಿ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಬಿಜೆಪಿ ಅವರು ಹೆಣ ಬಿದ್ದಾಗ ರಾಜಕಾರಣವನ್ನು ಮಾಡಬಾರ್ದು, ಈ ರೀತಿ ರಾಜಕಾರಣವನ್ನು ಮೊದಲು ಬಿಜೆಪಿ ಅವರು ಬಿಡಬೇಕು ಅಂತೇಳಿ ಮಾನ್ಯ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಏನು ಹೇಳಿದ್ದಾರೆ ಅನ್ನೋದನ್ನು ನೋಡೋಣ ಬನ್ನಿ. ಭಾಳ ಸ್ಪಷ್ಟವಾಗಿ ಸಚಿನ್ ಏನು ಅಲೆಜ್ಡ್ ಡೆತ್ ನೋಟ್ ಅದು ಇನ್ನೂ ಪ್ರೂವ್ ಆಗಿಲ್ಲ, ಅದು ಅವ್ರು ಬರ್ದಿರಬಹುದು ಅಂತಲೇ ತಿಳ್ಕೊಳ್ಳಿ. 8 ಜನ ಆರೋಪಿಗಳು ಇದರಲ್ಲಿ, 8 ಜನ ಆರೋಪಿನಲ್ಲಿ ನಾನು ಇದ್ದೀನ ಅದರಲ್ಲಿ. A1 to A8 ಪ್ರಿಯಾಂಕ್ ಖರ್ಗೆ ಇಸ್ ನೇಮ್ ಇಸ್ ದೇರ್. ಯಾರೋ ಆಪ್ತ ಮಾಡಿರಬಹುದು ಅಂತ ಹೇಳ್ತಾ ಇದ್ದಾರಲ್ಲ, ಇಲ್ಲಿ ಎಲ್ಲ ನಿಮ್ಮವರೇ ಮಾಡಿರೋದಿದೆ ಅಲ್ವಾ, ಅದ್ರ ಬಗ್ಗೆ ಯಾಕೆ ಉತ್ತರ ಕೊಡೋದಿಲ್ಲ ಅವರು? ರಾಜೀನಾಮೆ ನೀವು ಹೇಳ್ದಂಗೆಲ್ಲ ಕೊಡೋಕ್ಕಾಗ್ತದೆ ನಾವು? ಭಾಳ ಸ್ಪಷ್ಟವಾಗಿ ಸಚಿನ್ ಏನು ಅಲೆಜ್ಡ್ ಡೆತ್ ನೋಟ್ ಅದು ಇನ್ನೂ ಪ್ರೂವ್ ಆಗಿಲ್ಲ, ಅದು ಅವ್ರು ಬರ್ದಿರಬಹುದು ಅಂತಲೇ ತಿಳ್ಕೊಳ್ಳಿ. 8 ಜನ ಆರೋಪಿಗಳು ಇದರಲ್ಲಿ, 8 ಜನ ಆರೋಪಿನಲ್ಲಿ ನಾನು ಇದ್ದೀನ ಅದರಲ್ಲಿ. A1 to A8 ಪ್ರಿಯಾಂಕ್ ಖರ್ಗೆ ಇಸ್ ನೇಮ್ ಇಸ್ ದೇರ್. ಯಾರೋ ಆಪ್ತ ಮಾಡಿರಬಹುದು ಅಂತ ಹೇಳ್ತಾ ಇದ್ದಾರಲ್ಲ, ಇಲ್ಲಿ ಎಲ್ಲ ನಿಮ್ಮವರೇ ಮಾಡಿರೋದಿದೆ ಅಲ್ವಾ, ಅದ್ರ ಬಗ್ಗೆ ಯಾಕೆ ಉತ್ತರ ಕೊಡೋದಿಲ್ಲ ಅವರು? ರಾಜೀನಾಮೆ ನೀವು ಹೇಳ್ದಂಗೆಲ್ಲ ಕೊಡೋಕ್ಕಾಗ್ತದೆ ನಾವು? ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಬರೆದಿಟ್ಟಂತ ಡೆತ್ ನೋಟ್ನಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಆಪ್ತ ಅಂತೇಳಿ ಹೇಳಿರೋದ್ರಿಂದಾಗಿ ಪ್ರಿಯಾಂಕ್ ಖರ್ಗೆ ಅವರ ರಾಜೀನಾಮೆಗೆ ಬಿಜೆಪಿ ಪಟ್ಟು ಹಿಡಿದಿದೆ. ಇದಕ್ಕೆ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾ ಇದ್ದಾರೆ, ನೋಡಿ ನಾನು ಯಾಕೆ ರಾಜೀನಾಮೆ ಕೊಡಬೇಕು? ಬಿಜೆಪಿ ಆಗ್ರಹಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ತಿರುಗೇಟ್ ಕೊಟ್ಟಿದ್ದಾರೆ. ಅವರು ಹೇಳಿದ ಕೂಡಲೇ ನಾನು ಯಾಕೆ ರಾಜೀನಾಮೆ ಕೊಡಬೇಕು? ನನ್ನ ವಿರುದ್ಧ ಸಾಕ್ಷಿ ಪುರಾವೆ ಕೊಡಬೇಕಲ್ಲ. ಸಚಿನ್ ಆರೋಪ ಆಪ್ತರು ಅನ್ನೋದಿರಬಹುದು, 5 ಜನರ ಹೆಸರಿದೆ, ತನಿಖೆ ಆಗಲಿ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ.
ಬಿಜೆಪಿ ಅವರು ಹೆಣ ಬಿದ್ದಾಗ ರಾಜಕಾರಣವನ್ನು ಮಾಡಬಾರ್ದು, ಈ ರೀತಿ ರಾಜಕಾರಣವನ್ನು ಮೊದಲು ಬಿಜೆಪಿ ಅವರು ಬಿಡಬೇಕು ಅಂತೇಳಿ ಮಾನ್ಯ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಏನು ಹೇಳಿದ್ದಾರೆ ಅನ್ನೋದನ್ನು ನೋಡೋಣ ಬನ್ನಿ. ಭಾಳ ಸ್ಪಷ್ಟವಾಗಿ ಸಚಿನ್ ಏನು ಅಲೆಜ್ಡ್ ಡೆತ್ ನೋಟ್ ಅದು ಇನ್ನೂ ಪ್ರೂವ್ ಆಗಿಲ್ಲ, ಅದು ಅವ್ರು ಬರ್ದಿರಬಹುದು ಅಂತಲೇ ತಿಳ್ಕೊಳ್ಳಿ. 8 ಜನ ಆರೋಪಿಗಳು ಇದರಲ್ಲಿ, 8 ಜನ ಆರೋಪಿನಲ್ಲಿ ನಾನು ಇದ್ದೀನ ಅದರಲ್ಲಿ. A1 to A8 ಪ್ರಿಯಾಂಕ್ ಖರ್ಗೆ ಇಸ್ ನೇಮ್ ಇಸ್ ದೇರ್. ಯಾರೋ ಆಪ್ತ ಮಾಡಿರಬಹುದು ಅಂತ ಹೇಳ್ತಾ ಇದ್ದಾರಲ್ಲ, ಇಲ್ಲಿ ಎಲ್ಲ ನಿಮ್ಮವರೇ ಮಾಡಿರೋದಿದೆ ಅಲ್ವಾ, ಅದ್ರ ಬಗ್ಗೆ ಯಾಕೆ ಉತ್ತರ ಕೊಡೋದಿಲ್ಲ ಅವರು? ರಾಜೀನಾಮೆ ನೀವು ಹೇಳ್ದಂಗೆಲ್ಲ ಕೊಡೋಕ್ಕಾಗ್ತದೆ ನಾವು? ಭಾಳ ಸ್ಪಷ್ಟವಾಗಿ ಸಚಿನ್